ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಂಟ್ವಾಳ ಮತ್ತು ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕುರಿತು ವಿಚಾರ ಸಂಕಿರಣವು ಬಿಸಿ ರೋಡ್ನ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಿತು. ವಿಧಾನಸಭಾ ಕ್ಷೇತ್ರದ ಪ್ರತಿ ಬೂತ್ ಮಟ್ಟದ ಏಜೆಂಟ್ಗಳು ಹಾಗೂ ವಲಯ ಕಾಂಗ್ರೆಸ್ ಅಧ್ಯಕ್ಷರಿಗಾಗಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಉದ್ಘಾಟಿಸಿದರು. ಪಾಣೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಡೆಯುತ್ತಾ ಇರುವಂಥ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ವಿಚಾರ ಸಂಕಿರಣ. ಬಳಿಕ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಂಪೂರ್ಣ ಮಾಹಿತಿಯನ್ನು ಪಡೆದು ತಮ್ಮ ತಮ್ಮ ಬೂತ್ಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಬೇಕು ಎಂದು ಕರೆ ನೀಡಿದರು. SIR ಬಗ್ಗೆ ಕೆಲವು ಜನರಿಗೆ ತಪ್ಪು ಕಲ್ಪನೆಗಳು ಬೇರೆ ವಿಚಾರಗಳು ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ನೀಡ್ತಕ್ಕಂಥ ದೃಷ್ಟಿಯಲ್ಲಿ ನನ್ನ ಜೊತೆ ಒಬ್ಬರು ನಿವೃತ್ತ ACF ಅವರಿದ್ದರು. ನನ್ನ ಮಂತ್ರಿ ಆಗಿದ್ದಾಗ ಅವರು ಪೂರ್ತಿ ಕೆಲವು ದಿವಸ ನಿಮ್ಮ ಬಂಟ್ವಾಳ ಪಾಣೆಮಂಗಳೂರು ಬ್ಲಾಕ್ನ ಜೊತೆ ಸಂಪರ್ಕವನ್ನು ಇಟ್ಕೊಂಡು SIR ಬಗ್ಗೆ ನಿಮಗೆ ಪ್ರತಿಯೊಂದು ಅಸಿಸ್ಟೆನ್ಸನ್ನು ಮಾಡಲಿಕ್ಕೆ ಅವರು ಇದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಜಾಗೃತ ಕರ್ನಾಟಕದ ಡಾಕ್ಟರ್ ವಾಸು HV ಅವರು ಮಾಹಿತಿ ಕಾರ್ಯಾಗಾರ ನಡೆಸಿಕೊಟ್ಟರು. ಮತದಾರರ ಪಟ್ಟಿ ಪರಿಷ್ಕರಣೆ ದೇಶಕ್ಕೆ ಹೊಸತೇನಲ್ಲ, ಅದು ಕಾಲಕಾಲಕ್ಕೆ ಆಗಲೇಬೇಕಿದೆ. ಆದರೆ ಹಾಲಿ ಕೇಂದ್ರ ಸರ್ಕಾರವು ಚುನಾವಣಾ ಆಯೋಗದ ಮೂಲಕ ಮಾಡಿಸುವ SIR ಹಿಂದೆ ದೊಡ್ಡ ಸಂಚಿದೆ. ದೇಶದಲ್ಲಿ ಬಡವರು, ಅನಕ್ಷರಸ್ಥರು, ಕಾರ್ಮಿಕರು, ರೈತರು, ಆದಿವಾಸಿಗಳು, ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುತ್ತಾರೆ. ಅವರನ್ನ ಮತದಾನ ಪ್ರಕ್ರಿಯೆಯಿಂದ ಹೊರಗಿಡುವ ಬಹುದೊಡ್ಡ ಷಡ್ಯಂತ್ರ ಇದರ ಹಿಂದೆ ಅಡಗಿದೆ ಎಂದು ಡಾಕ್ಟರ್ ವಾಸು HV ಆರೋಪಿಸಿದರು. ಈ ಮತದಾರರ ಪರಿಷ್ಕರಣೆ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಒಂದು ವಿಶೇಷವಾದಂಥ ತೀವ್ರತರನಾದಂಥ ಪರಿಷ್ಕರಣೆ. ಯಾವುದರ ಪರಿಷ್ಕರಣೆ? ಮತದಾರರ ಪಟ್ಟಿಯ ಪರಿಷ್ಕರಣೆ. ಈ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಈ ದೇಶದಲ್ಲಿ ಯಾರೂ ವಿರೋಧ ಇಲ್ಲ. ಮತದಾರರ ಪಟ್ಟಿ 1952ನೇ ಇಸ್ವಿಯ ಮೊದಲ ಚುನಾವಣೆಯಲ್ಲಿ ಏನಿತ್ತು ಅದೇನೇ 2026 ತನಕ ಇರೋದಕ್ಕೆ ಸಾಧ್ಯ ಇಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾನೇ ಇರಬೇಕು. ಯಾಕೆ ಪರಿಷ್ಕರಣೆ ಆಗಬೇಕು? 18 ವಯಸ್ಸು ತುಂಬಿದಂಥ ಹೊಸ ಮತದಾರರು ಯಾರಿರ್ತಾರೆ ಅವ್ರನ್ನ ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ಬೇಕು. ಕಳೆದ ಮತದಾರರ ಪಟ್ಟಿಯಲ್ಲಿ ಇದ್ದವರಲ್ಲಿ ಯಾರು ತೀರಿಕೊಂಡಿದ್ದಾರೆ ಅವರ ಹೆಸರನ್ನ ಅದರಿಂದ ತೆಗಿಬೇಕು. ಮೂರನೇದು, ಒಂದು ಜಾಗದಲ್ಲಿ ಯಾರಾದರೂ ಇದ್ದರೆ ಅವರು ಶಾಶ್ವತವಾಗಿ ಇನ್ನೊಂದು ಜಾಗಕ್ಕೆ ವರ್ಗಾವಣೆ ಆಗಿದ್ದರೆ ಅವ್ರ ಹೆಸರನ್ನ ಅದರಲ್ಲಿ ತೆಗಿಬೇಕು. ಮತ್ತು ನಾಲ್ಕನೇದಾಗಿ, ಕೆಲವು ಸಾರಿ ಡ್ಯೂಪ್ಲಿಕೇಶನ್ ಇರುತ್ತೆ. ಒಬ್ಬರದೇ ಹೆಸರು ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಕ್ಕಿಂತ ಹೆಚ್ಚು ಕಡೆ ಇರ್ಬೋದು, ಅಥವಾ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಬೇರೆ ರಾಜ್ಯಗಳ ಮತದಾರರ ಪಟ್ಟಿಯಲ್ಲಿರ್ಬೋದು. ಹಾಗಾಗಿ ಅದನ್ನು ತೆಗಿಬೇಕು. ಇದು ಸಾಮಾನ್ಯವಾಗಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆ. ಆದರೆ ಸಾಮಾನ್ಯವಾಗಿ ಏನೋ ಒಂದು ಕಂಟಿನ್ಯೂಸ್ ಅಪ್ಡೇಷನ್ ಅಂತ ಕರಿತೀವಿ. BLO ಮತ್ತು ERO, ಎಲೆಕ್ಟರಲ್ ರೋಲ್ ಆಫೀಸರ್ ಅಂತ ಸಾಮಾನ್ಯ ತಹಸೀಲ್ದಾರ್ ಆ ಪಾತ್ರವನ್ನು ವಹಿಸ್ತಾರೆ. ಅವರು ಏನು ಮಾಡ್ತಿರ್ತಾರೆ, ಅವರು ಇದರಲ್ಲಿ ಹೊಸದಾಗಿ ಯಾರು ತನ್ನ ಹೆಸರನ್ನ ಇಲ್ಲಿ ಸೇರಿಸಬೇಕು ಅಂತ ಕೇಳ್ತಾರೆ, ಅವರನ್ನು ಸೇರಿಸೋ ಕೆಲಸ ಮಾಡ್ತಿರ್ತಾರೆ. ಆದರೆ ಸಾಮಾನ್ಯವಾಗಿ ಮೃತಪಟ್ಟಂಥವರ ಹೆಸರುಗಳನ್ನು ನಿರಂತರವಾಗಿ ತೆಗೆಯೋ ಕೆಲಸ ನಡೆಯೋದಿಲ್ಲ. ಹಾಗಾಗಿ 10 ವರ್ಷಕ್ಕೆ ಒಂದು ಸರಿ ಆದರೂ ಒಂದು ಇಂಟೆನ್ಸಿವ್ ರಿವಿಷನ್ ನಡಿಬೇಕು, ಒಂದು ತೀವ್ರತರವಾದಂಥ ಪರಿಷ್ಕರಣೆ ನಡಿಬೇಕು ಅಂತ ಈ ದೇಶದಲ್ಲಿ ನಿಯಮ ಇದೆ. ಅದು ಕೂಡ ನಡ್ಕೊಂಡು ಬರ್ತಾ ಇದೆ, ಅದು ಕೂಡ ಹೊಸದಲ್ಲ. ಆದರೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನಿದೆ, ಇದು ಇದ್ದಕ್ಕಿದ್ದ ಹಾಗೆ ಬಿಹಾರದ ಚುನಾವಣೆಗೆ ಮುಂಚೆ ಈ ದೇಶದ ಡೆಮಾಕ್ರಸಿಯ ಮೇಲೆ ಒಂದು ದೊಡ್ಡ ಹೊಡೆತವಾಗಿ ಬಂದು ಅಪ್ಪಳಿಸಿದೆ. ಅದು ಏನು, ಅದರಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ನಾವು ಇವತ್ತಿನ ದಿವಸ ಚರ್ಚೆ ಮಾಡ್ತೀವಿ. ಜಾಗೃತ ಕರ್ನಾಟಕದ ಸದಸ್ಯರಾದ ರಜನಿಕಾಂತ್, ಸಂತೋಷ್, ಮೋಹನ್ ಜಿಕೆ ಸಹಕರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಉಸ್ತುವಾರಿ ದುರ್ಗಾ ಪ್ರಸಾದ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಡೆನಿಸ್ ಡಿ ಸಿಲ್ವಾ, ಜಿಲ್ಲಾ ಲೀಗಲ್ ಸೆಲ್ ಅಧ್ಯಕ್ಷ ಮನೋರಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಭಂಡಾರಿ, ಬಾಲಕೃಷ್ಣ ಅಂಚನ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಐಡಾ ಸುರೇಶ್, ನಿವೃತ್ತ ACF ಮೊಹಮ್ಮದ್, ಪಕ್ಷದ ಪ್ರಮುಖರಾದ ಸುದೀಪ್ ಕುಮಾರ್ ಶೆಟ್ಟಿ, ಬೇಬಿ ಕುಂದರ್, ಅಬ್ಬಾಸ್ ಅಲಿ, ಕೆ ಪದ್ಮನಾಭ್, ಶೈಲಜಾ, ರಾಜೇಶ್, ಜಯಂತಿ ಪೂಜಾರಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.